ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಶ್ವೇತಾ ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ಶನಿವಾರ ನಾನು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅಮ್ಮ ತೊಗೊಂಬಂದಿದ್ರು ಕುಂಬಳಕಾಯಿ. ಅಂದರೆ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಕುಂಬಳಕಾಯಿ ಪಲ್ಯ, ಹಂಗಾಗಿ ಅದು ಚೆನ್ನಾಗಿರುತ್ತೆ ಮಾಡು ಅಂತ ಹೇಳಿದ್ರು. ಇನ್ನು ನಮ್ಮ ಮನೇಲಿ ಅಷ್ಟಕ್ಕಷ್ಟೇ ಕುಂಬಳಕಾಯಿ ಪಲ್ಯ ತಿನ್ನೋದು. ಆದರೆ ನಮ್ಮಮ್ಮ ಮಾಡಿದ್ರಲ್ವ, ಹಂಗಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಒಳ್ಳೆ ತುಪ್ಪ ತಿನ್ನಂಗೆ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಇನ್ನು ಈ ಕುಂಬಳಕಾಯಿ ಬೀಜನ ಸ್ವಲ್ಪ ಒಣಸಿಟ್ಟಿದ್ವಿ, ಅದನ್ನು ತೊಗೊಂಬಂದು ನೋಡಿ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅದರಲ್ಲಿರೋ ಬೀಜನ ಈಗ ನಮ್ಮಮ್ಮ ತೆಗೆಯೋಣ ಅಂತ ತೆಗಿತಾ ಇದ್ದೀವಿ. ಇನ್ನು ಚಪಾತಿ ಇನ್ನು ಒಂದು 2-3 ಉಳಿದಿತ್ತು ಮಧ್ಯಾಹ್ನಕ್ಕೆ. ಇನ್ನು ಅದಕ್ಕೆ ಸ್ವಲ್ಪ ರೈಸ್ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ನೋಡಿ ಕುಂಬಳಕಾಯಿ ಪಲ್ಯ ಇಷ್ಟು ಮಿಕ್ಕೈತೆ. ಇನ್ನು ಮತ್ತು ನೈಟ್ಗೆ ನಾನು ಗಂಧದ ಸೊಪ್ಪಿಂದು ಮಸೊಪ್ಪು ಮಾಡಿದ್ದೆ, ಅದು ಸ್ವಲ್ಪ ಮಿಕ್ಕೈತೆ. ಅದಕ್ಕೆ ಸ್ವಲ್ಪ ರೈಸ್ ಮಾಡಿದ್ರೆ ಆಗೋದು ಬಿಡು ಅಂತ ನಮ್ಮ ಅಮ್ಮ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಾಗಿತ್ತು ಇವತ್ತು ಕುಂಬಳಕಾಯಿ ಪಾಯಸ. ನೋಡಿ, ಈ ಥರ ಸಾಂಬಾರು ಈ ನೈಟ್ದಿದು ಕುದಿಸಿಡೋಣ ಅಂತ ಅಂದ್ಬಿಟ್ಟು ಈಗ ಕುದಿಸಿಡ್ತಾ ಇದ್ದೀನಿ. ಇನ್ನು ಸಾಯಂಕಾಲ 4 ಗಂಟೆಗೆ ನಾನು ಸ್ವಲ್ಪ ಕುಂಬಳಕಾಯಿ ಇರಿಸಿದ್ನಲ್ವ, ಹಂಗಾಗಿ ಇವತ್ತು ಪಾಯಸ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಲ್ಲ ಕುಟ್ಕೊಳ್ತಾ ಇದ್ದೆ. ಇನ್ನು ಅಮ್ಮ ಟೀ ಮಾಡಿದರು. ಟೀ ಮಾಡಿ ಇವಾಗ ಎಲ್ರಿಗೂ ಕೊಡ್ತಾ ಇದ್ದಾರೆ. ನಮ್ಮಮ್ಮ ಬಂದಾಗಿಂದ ಟೀ ಚೆನ್ನಾಗಿ ಕುಡಿತಾ ಇದ್ದೀವಿ ಎಲ್ಲರೂ. ಮುಂಚೆ ನಾವು ಟೀ ಅಷ್ಟಕ್ಕಷ್ಟೇ ಕುಡಿತಾ ಇರಲಿಲ್ಲ ಯಾರೂ. ಈಗ ನಮ್ಮಮ್ಮ ಟೀ ಕುಡಿಯೋದು ಜಾಸ್ತಿ ಇಷ್ಟಪಡ್ತಾರಲ್ವ, ಹಂಗಾಗಿ ಅವರು ಟೈಮಿಗೆ ಮಾಡ್ತಾ ಇರ್ತಾರೆ, ನಮಗೂ ಸ್ವಲ್ಪ ಕೊಡ್ತಾರೆ, ನಾವು ಕುಡಿತಾ ಇದ್ದೀವಿ. ಅಂದರೆ ಬೆಲ್ಲದ್ದು ಟೀ ಕುಡಿತೀವಿ, ಅದೇ ಸಕ್ಕರೆದೇನು ಕುಡಿತಾ ಇಲ್ಲ. ಇನ್ನು ನೋಡಿ, ಈ ಥರ ಬೆಲ್ಲ ನಾನು ಕುಟ್ಟಿಟ್ಕೊಂಡಿದ್ದೆ. ಇನ್ನು ಕಡಲೆಬೀಜ ಈ ಪಾಯಸಕ್ಕೆ ಇಷ್ಟ ಹಾಕ್ತಾಯಿದ್ದೀನಿ ಪುಡಿ ಮಾಡಿಬಿಟ್ಟು. ಇನ್ನು ಇಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನೇನು ಅಷ್ಟೊಂದು ನಾನು ಪ್ರೊಸೆಸ್ಸಾಗಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಈ ಒಂದು ರೆಸಿಪಿ ಒಂದು ರ್ಯಾಂಡಮಾಗಿ ನಾನು ತೋರಿಸ್ತಾ ಇರೋವಂಥದ್ದು. ನೋಡಿ, ಇಷ್ಟು ನೀರಿಟ್ಟಿದ್ದೆ. ನಾನು ಇದೇನು ಬಸಿಯೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಅದು ಬಸಿದ್ರೆ ಅದರಲ್ಲಿರೋ ಅಂಶ ಎಲ್ಲ ಹೊರಟೋಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಆ ಕುದಿಸ್ದಾಗ ಅದೇನಾಗುತ್ತೆ, ಗಟ್ಟಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕುಂಬಳಕಾಯಿ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಅದು ನೋಡಿದ್ರೇ ಗೊತ್ತಾಗ್ತಾ ಇದೆ ಆ ಕಲ್ಲರು. ಅಂದರೆ ಗಿಡದಲ್ಲೇ ಹಣ್ಣಾಗಿದ್ದಲ್ವಾ ಇದು, ಹಂಗಾಗಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಇನ್ನೂ ಇಷ್ಟು ಮಿಕ್ಕಿತ್ತು, ಅಂದರೆ ತುಂಬ ಜಾಸ್ತಿ ಆಗುತ್ತೆ ಮಾಡಿದ್ರೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬೆಳಗ್ಗೆಗೆ ಮತ್ತೆ ಏನಾದರೂ ಮಾಡೋದಂತೆ ಹಂಗೆ ಎತ್ತಿಡು ಅಂತ ಅಂದ್ಬಿಟ್ಟು ಎತ್ತಿಡ್ಸಿರು. ಇದು ಗಂಧದ ಸೊಪ್ಪು ಫ್ರೆಂಡ್ಸ್. ಇದು ನಮ್ಮ ಮನೆ ಹತ್ರ ಒಂದು ತೋಟ ಇದೆ, ತೆಂಗಿನ ತೋಟ. ಆ ತೆಂಗಿನ ತೋಟದಲ್ಲಿ ಈ ಥರ ಸೊಪ್ಪು ಇತ್ತು. ನಮ್ಮಮ್ಮ ಇದನ್ನು ಕೊಯ್ಕೊಂಬರೋಣ ಅಂತ ಅಂದ್ಬಿಟ್ಟು ಕೊಯ್ಕೊಂಬಂದ್ರೆ, ಅಂದರೆ ಅಲ್ಲಿ ಒಂದು 3 ಜನ ಯಾರೋ ಸೇಟುಗಳು ಕೊಯ್ತಾಯಿದ್ರು. ಕೊಯ್ಯೋಣ ನಡಿ, ಚೆನ್ನಾಗಿರುತ್ತೆ, ಇದಕ್ಕೆ ಯಾವುದೇ ರೀತಿಯ ಔಷಧಿಯನ್ನು ಹಾಕಿರೋದಿಲ್ಲ, ಏನಿಲ್ಲ, ಕೊಯ್ಕೊಂಬರ್ತೀನಿ ಅಂತ. ನಾನು ಬೇಡ ಅಂತಂದರೆ ನಮ್ಮಮ್ಮಂಗೆ, ಆದರೆ ಇಲ್ಲ ನಾನು ಕೊಯ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ತೊಗೊಂಡು ಬಂದರು. ಒಂದು 2 ಟೈಮ್ಸ್ ಏನೋ ಆಯಿತು ಈ ಸೊಪ್ಪು. ಅಂದರೆ ನಿನ್ನೆ ನೈಟು ನಾನು ಇದು ಮಸೊಪ್ಪು ಮಾಡಿದ್ದೆ, ಇವಾಗ ನಾನು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಈಗ ಅದನ್ನು ಸಣ್ಣದಾಗೆ ಹಚ್ಕೊಳ್ತಾ ಇದ್ದೀನಿ. ಇನ್ನು ಬೃಂದ ಫಸ್ಟ್ ಡೇ ಇವತ್ತು ಸ್ಕೂಲ್ಗೆ ಹೋಗಿದ್ಲು. ಸ್ಕೂಲ್ಗೆ ಹೋಗಿ ಬಂದಳು. ನೋಡಿ, ಅವಳು ತುಂಬಾ ಖುಷಿಯಾಗಿದ್ಲು ಇವತ್ತು. ಅಂದರೆ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಆಗಿದ್ಲು. ಅವ್ರ ಅಜ್ಜಿ ಅದನ್ನೇ ಕೇಳ್ತಾ ಇತ್ತು, ಹೆಂಗಿತ್ತು ಇವತ್ತು ಸ್ಕೂಲು ಅಂತ. ಅವಳು ತುಂಬಾ ಖುಷಿಯಿಂದ ಆ ಥರ ಆಯಿತು, ಹಂಗಾಯಿತು, ಹಿಂಗಾಯಿತು, SLCದು ರಿಸಲ್ಟ್ ಬಂದಿತ್ತು, ಇಷ್ಟು ಮಾರ್ಕ್ಸ್ ಬಂದಿದೆ ನಮ್ಮ ಸ್ಕೂಲಿಂದ, ತುಂಬಾ ಖುಷಿಯಾಗಿದ್ರಲ್ಲ ಮಕ್ಕಳೆಲ್ಲ ಅಂತೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ರು. ಅಂದರೆ ಬೃಂದ ಸ್ಕೂಲಲ್ಲಿ ಇವತ್ತು ರಿಸಲ್ಟು ಬಂದಿದೆ, ಇವತ್ತು SLC ರಿಸಲ್ಟು. ಅದರಲ್ಲಿ 99% ಏನೋ ತೆಗೆದಿದ್ದಾರಂತೆ. ಒಂದು 3-4 ಜನ ಏನೋ ಬಂದಿದ್ದಾರಂತೆ 99, 98 ಈ ಥರ, 1 ಮಾರ್ಕ್ಸ್ ಡಿಫ್ರೆನ್ಸ್ ಅಷ್ಟೇ. ತುಂಬಾ ಖುಷಿ ಆಯ್ತು ಇವತ್ತು ಅಂತ ಅಂದ್ಬಿಟ್ಟು ಅವಳೇ ತೆಗ್ದಿದ್ದಾಳೇನೋ ಅನ್ನೋ ರೀತಿಯಲ್ಲಿ ಇವತ್ತು ಹೇಳ್ಕೊಳ್ತಾ ಇದ್ಲು. ತುಂಬಾ ಖುಷಿಯಿಂದ ಇದ್ಲು. ಇನ್ನು ಫ್ರೆಂಡ್ಸ್, ಇಲ್ಲಿ ನಾನು 3 ಬ್ಯಾಗ್ಗಳನ್ನು ತರಿಸಿದ್ದೆ ಮೀಶೋದಿಂದ. ತುಂಬಾ ಕಡಿಮೆ ಬೆಲೆಗೆ, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ರಾಡಕ್ಟು ಅಷ್ಟು ಚೆನ್ನಾಗಿದೆ. ಅದಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಬ್ಯಾಗ್ ಎಷ್ಟು ಚೆನ್ನಾಗಿದೆ. ಇದು ಬ್ಲ್ಯಾಕ್ ಕಲರಲ್ಲಿದೆ. ನೋಡಿ, ಈ ಥರ ಒಳಗಡೆ ಎಲ್ಲ ನೋಡಿ ಈ ರೀತಿಯಾಗಿ ಈ ಬ್ಯಾಗು ಇದೆ. ಇನ್ನು ಒಳಗಡೆ ಈ ಥರ ಜಿಪ್ಪೆಲ್ಲ ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇನ್ನು ಫಂಕ್ಷನ್ಗಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಬ್ಯಾಗು. ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೋದು, ಮತ್ತು ಈ ಥರ ಹ್ಯಾಂಡ್ ಕೊಟ್ಟಿದ್ದಾರೆ, ಈ ಥರ ತಗೊಳಕೊಂಡು ಸಹ ಹೋಗ್ಬೋದು. ತುಂಬಾ ಇಷ್ಟಾಗಿ ಈ ಬ್ಯಾಗ್ ತೊಗೊಂಡಿದ್ದು. ಮತ್ತು ಈ ಬ್ಯಾಗ್ ನೋಡ್ತಾ ಇದ್ದೀರಾ, ಇದು ಆಲ್ರೆಡಿ ನಾನು ಒಂದ್ಸಲ ಯೂಸ್ ಮಾಡಿದ್ದೀನಿ, ನಿಮ್ಗೆ ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು. ತುಂಬಾ ಚೆನ್ನಾಗಿದೆ ಲೆದರ್ ಬ್ಯಾಗ್. ಇದು ಬ್ರೌನ್ ಕಲರಲ್ಲಿ ಇದೆ. 3 ಕಂಫರ್ಟ್ ಇದೆ ಇದರಲ್ಲಿ. ನೋಡಿ, ಈ ರೀತಿಯಾಗಿದೆ, ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು ಈ ಬ್ಯಾಗು. ಈ ಬ್ಯಾಗ್ ಬಂದು 300 ರುಪೀಸು. ಮತ್ತು ಈ ಬ್ಯಾಗ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಚಿಕ್ಕದಾಗಿದೆ, ಸ್ಮಾರ್ಟಾಗಿದೆ ಅಂತಲೇ ಹೇಳ್ಬೋದು, ಕ್ಯೂಟಾಗಿ. ಇದರಲ್ಲಿ ಒಂದು ಮೊಬೈಲು, ಕೀ ಮತ್ತು ಏನಾದರೂ ಇಟ್ಕೊಂಡು ಹೋಗ್ಬೋದು.
ಇದರ ಅಮೌಂಟ್ ಬಂದುಬಿಟ್ಟು 100 ರುಪೀಸ್ ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ, ಲೆದರ್ದಿದು. ಮತ್ತು ಇದರ ಎಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ತೊಗೋಬೋದು. ಇನ್ನು ನಮ್ಮ ಮನೆಗೆ ನೋಡಿ ಈ ಒಂದು ಚಿಂಟು ಅಂತ ಅಂದ್ಬಿಟ್ಟು ಈ ಒಂದು ನಾಯಿಮರಿ ತೊಗೊಂಬಂದಿದ್ವಿ. ಎಷ್ಟು ಚೆನ್ನಾಗಿದೆ ಅಂತ ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಆಟ ಆಡ್ತಾನೆ. ನಮಗೆ ತುಂಬಾ ಟೈಮ್ ಪಾಸ್ ಆಗುತ್ತೆ, ಇನ್ನು ನನ್ನ ಮಗುಂಗೂ ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ನಾಯಿನ ತೊಗೊಂಬಂದಿದ್ದು. ನಿಜವಾಗ್ಲೂ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಕುತ್ಕೊಳ್ಳೋದು, ಮತ್ತು ನಾವು ಬಂದ ತಕ್ಷಣ ಬೊಗಳೋದು, ಬಾಲ ಅಲಾಡ್ಸ್ಕೊಂಬರೋದು ಎಷ್ಟು ಚೆನ್ನಾಗಿ ಮಾಡುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು ಈ ಒಂದು ಡಾಗ್ ನೋಡಿ. ಮತ್ತು ಈ ಚಿಂಟು ನಾಯಿ ಹೆಂಗೆ ಅಂತಂದರೆ ನಾವೇನು ತಿಂತೀವೋ ಆ ಎಲ್ಲ ಆಹಾರನೂ ಅದು ತಿನ್ನುತ್ತೆ ಫ್ರೆಂಡ್ಸ್. ಇದಕ್ಕೆ ಬಿಸ್ಕೆಟ್ ಹಾಕಿದ್ರೂ ತಿನ್ನುತ್ತೆ, ಮತ್ತು ಚಪಾತಿ ತಿನ್ನುತ್ತೆ, ಮತ್ತು ಹಾಲು ಅನ್ನ, ಮತ್ತು ನಾವೇನೇ ಊಟ ಹಾಕಿದ್ರೂ ಸ್ವಲ್ಪ ಹಾಲು ಹಾಕಿ ಅದಕ್ಕೆ ಇಕ್ಕಿದ್ರೆ ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿ ತಿನ್ನುತ್ತೆ ಅಂದರೆ ತುಂಬಾ ಚೆನ್ನಾಗಿ ತಿನ್ನುತ್ತೆ. ಯಾವುದೇ ರೀತಿಯದ್ದು ಅದು ತಿನ್ನಲ್ಲ ಇದು ತಿನ್ನಲ್ಲ ಆ ಥರ ಏನು ಅದು ಮಾಡೋದಕ್ಕೆ ಹೋಗೋದಿಲ್ಲ. ನೀಟಾಗಿ ತಿಂದು ನೀಟಾಗಿ ಇರುತ್ತೆ. ತುಂಬಾ ಖುಷಿ ಆಯಿತು ಈ ಡಾಗ್ ತೊಗೊಂಬಂದು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.